ಭಯಾನಕ ಅಪಘಾತ ಸಂಭವಿಸಿದೆ. ಬೈಕ್ ಸವಾರ ಜಸ್ಟ್ ಮಿಸ್ ಆಗಿದ್ದಾನೆ. ಹೆದ್ದಾರಿಯಲ್ಲಿ ಚಲಿಸುತ್ತಿದ್ದಾಗ ಬೈಕ್ಗೆ ಕಾರು ಟಚ್ ಆಗಿದೆ. ಚಿಕ್ಕಮಗಳೂರು ತಾಲೂಕಿನ ಖಾಂಡ್ಯ ಸಮೀಪದಲ್ಲಿ ನಡೆದಿರುವಂಥ ಘಟನೆ ಇದು. ಚಿಕ್ಕಮಗಳೂರು ತಾಲೂಕಿನ ಖಾಂಡ್ಯ ಸಮೀಪದ ಬೆಳಸೆ ಬಳಿ ನಡೆದಿರುವಂಥ ಘಟನೆ ಇದು. ಭಯಾನಕ ಅಪಘಾತ ಆಗಬೇಕಾಗಿತ್ತು. ಬಟ್ ಬೈಕ್ ಸವಾರನ ಅದೃಷ್ಟ ತುಂಬ ಚೆನ್ನಾಗಿತ್ತು ಅನ್ಸುತ್ತೆ. ತುಂಬ ಚೆನ್ನಾಗಿದೆ. ಜೀವ ಉಳಿದಿದೆ. ಕಾರು ಟಚ್ ಆಗಿದೆ, ಆದರೂ ಕೂಡ ಜೀವ ಉಳಿದಿದೆ. ಮೆಸ್ಕಾಂ ಲೈನ್ಮ್ಯಾನ್ ಅವಿನಾಶ್ಗೆ ಗಂಭೀರ ಗಾಯ ಆಗಿದೆ. ವಿದ್ಯುತ್ ಸರಿಪಡಿಸಲು ಖಾಂಡ್ಯ ಗ್ರಾಮಕ್ಕೆ ಅವಿನಾಶ್ ತೆರಳುತ್ತಾ ಇದ್ದರು. ರಸ್ತೆಯ ತಿರುವಿನಲ್ಲಿ ಬೈಕಿಗೆ ಕಾರು ಟಚ್ ಆಗಿದೆ. ಹೀಗಾಗಿ ಅವಿನಾಶ್ ಅಲ್ಲಿಯೇ ಬಿದ್ದಿದ್ದಾರೆ. ದೃಶ್ಯ ಹಿಂಬದಿಯ ಸವಾರರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಗಾಯಗೊಂಡ ಅವಿನಾಶ್ ಚಿಕ್ಕಮಗಳೂರು ಜಿಲ್ಲಾ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಕಾರು ಹೋಗುವಂಥ ಸ್ಪೀಡ್ ಇತ್ತಲ್ಲ, ವಿಪರೀತವಾದಂಥ ಸ್ಪೀಡ್ ಇತ್ತು. ಅಡ್ಡಾದಿಡ್ಡಿ ಚಾಲನೆ ಅಂತಾರಲ್ಲ ಹಾಗೆ. ಆಮೇಲೆ ಬೈಕ್ ಸವಾರ ಅವಿನಾಶ್ ತನ್ನ ಪಾಡಿಗೆ ತಾನು ಸೈಡ್ನಲ್ಲೇ ಹೋಗ್ತಾ ಇತ್ತು. ಭಾಳ ಸೈಡಲ್ಲಿ ತೆಗೆದುಕೊಂಡು ಲೆಫ್ಟಲ್ಲಿ ಇಟ್ಕೊಂಡು ಲೆಫ್ಟನ್ನೇ ಮೇಂಟೈನ್ ಮಾಡ್ತಾಯಿದ್ರು. ಎಲ್ಲೂ ಕೂಡ ಮಧ್ಯಪ್ರವೇಶ ಮಾಡಲಿಲ್ಲ, ಮಧ್ಯ ರಸ್ತೆಯಲ್ಲಿ ಹೋಗ್ತಾ ಇರಲಿಲ್ಲ, ಲೆಫ್ಟಲ್ಲಿ ಹೋಗ್ತಾಯಿದ್ರು. ಬಟ್ ಓವರ್ಟೇಕ್ ಮಾಡುವ ಭರದಲ್ಲಿ ಈ ಕಾರ್ ಇದೆಯಲ್ಲ, ಇನ್ನೂ ರೈಟ್ ಸೈಡಲ್ಲಿ ಅಷ್ಟು ಜಾಗ ಇದೆ. ಬಲಭಾಗದಲ್ಲಿ ಅಷ್ಟು ಜಾಗ ಇದ್ದರೂ ಕೂಡ ಅವ್ನಿಗೇನು ಡ್ರೈವಿಂಗ್ ಯಾವನ ಲೈಸೆನ್ಸ್ ಕೊಟ್ಟಿದ್ದಾನೋ ಗೊತ್ತಿಲ್ಲ, ಅವ್ನು ಹೆಂಗೆ ಲೈಸೆನ್ಸ್ ತೆಗೆದುಕೊಂಡಿದ್ದಾನೋ ಗೊತ್ತಿಲ್ಲ. ಹೀಗೆ ಅಡ್ಡಾದಿಡ್ಡಿಯಾಗಿ ಗಾಡಿ ಓಡಿಸಿ, ಕಾರು ಓಡಿಸಿ ಯಾರದ್ದು ಅಮಾಯಕರ ಜೀವವನ್ನು ಬಲಿ ಪಡಿತಾರೆ ಇವರು. ಇಂಥವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು. ಯಾಕಂತ ಹೇಳಿದ್ರೆ ಅಡ್ಡಾದಿಡ್ಡಿ ಕಾರು ಚಾಲನೆಯೂ ಅಪರಾಧ ಆಗುತ್ತೆ. ಸೊ ನೋಡ್ತಾ ಇದ್ದೀರಿ, ಅವಿನಾಶ್ನ ಹಣೆಬರ ಗಟ್ಟಿಯಾಗಿತ್ತು. ಹೀಗಾಗಿ ಆತ ಬದುಕುಳಿದಿದ್ದಾನೆ. ಬಟ್ ಗಂಭೀರ ಸ್ವರೂಪದ ಗಾಯಗಳಂತೂ ಖಂಡಿತ ಆಗಿದೆ.